ವಾ 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 ಇದು ಬೇಕಾಗಿದ್ದಿದ್ದ ಅವನ ಅಜ್ಜಿ. ವರ್ಲ್ಡ್ ಕಪ್ ಅಲ್ಲಿ ಕ್ರೇಜ್ ಇಲ್ಲ, ಹೈಪ್ ಇಲ್ಲ, ಮಜಾ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅಂತಿದ್ದೆ. ಇವಾಗ ಸ್ಟಾರ್ಟ್ ಆಯ್ತು ನೋಡಿ, ಮಜಾ ಬಂತು ಇವಾಗ ವರ್ಲ್ಡ್ ಕಪ್ ಅಲ್ಲಿ. ಏನ್ ಗುರು ಇದು ಮ್ಯಾಚ್. ಆಸ್ಟ್ರೇಲಿಯಾ ಗಾನ್ ಕೇಸು. ಆಸ್ಟ್ರೇಲಿಯಾಗೆ ಯಾವಾಗಲೂ ಮೀಟರ್ ಆಫ್ ಮಾಡೇ ಮಾಡ್ತೀವಿ ಅಂತ ಇವತ್ತು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅಫ್ಘಾನಿಸ್ತಾನ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ನಾವು ಮೀಟರ್ ಆಫ್ ಮಾಡೇ ಮಾಡ್ತೀವಿ ಆಸ್ಟ್ರೇಲಿಯಾಗೆ ಅಂತ. ಇನ್ಫ್ಯಾಕ್ಟ್ ODI ವರ್ಲ್ಡ್ ಕಪ್ ಅಲ್ಲೇ ಸೋಲ್ಬೇಕಾಗಿತ್ತು. ಮ್ಯಾಕ್ಸ್ವೆಲ್ ಅವರ ಬೆಂಕಿ ಪರ್ಫಾರ್ಮೆನ್ಸ್ ಇಂದ ಗೆದ್ರು ಆಸ್ಟ್ರೇಲಿಯಾದವರು, ಅನ್ಬಿಲೀವಬಲ್ ಆಗಿ ಗೆದ್ದಿದ್ರು. ಬಟ್ ಇಲ್ಲಿ ಮ್ಯಾಕ್ಸ್ವೆಲ್ ಮತ್ತೆ ನಿಂತ್ಕೊಂಡಿದ್ರು, ಅಲ್ಲೂ ಮ್ಯಾಕ್ಸ್ವೆಲ್ ನಿಂತ್ಕೊಂಡಿದ್ರು, ಇಲ್ಲೂ ಮ್ಯಾಕ್ಸ್ವೆಲ್ ನಿಂತ್ಕೊಂಡಿದ್ರು. ಬಟ್ ಮ್ಯಾಕ್ಸ್ವೆಲ್ ಈ ಮ್ಯಾಚ್ ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಆ ಮ್ಯಾಚ್ ನ ಕಂಪ್ಲೀಟ್ ಮಾಡಿದಂಗೆ. ಸೊ ಅಲ್ಟಿಮೇಟ್ಲಿ ಇವತ್ತು ವಿನ್ನರ್ಸ್ ಆಗಿದ್ದಾರೆ ಗುರು. ಅಫ್ಘಾನಿಸ್ತಾನ ಗ್ರೂಪ್ ಬಿ ಇಂಟೆನ್ಸ್ ಆಗಿದೆ, ಗ್ರೂಪ್ ಬಿ ಇಂಟೆನ್ಸ್ ಆಗಿದೆ ಅಂತ ಹೇಳ್ತಿದ್ವಿ. ಇವಾಗ ಗ್ರೂಪ್ ಏನು ಕೂಡ ಇಂಟೆನ್ಸ್ ಆಗ್ತಿದೆ. ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಇವಾಗ ಡೌಟ್ಗಳು ಶುರುವಾಗಿ ಹೋಗ್ಬಿಟ್ಟಿದೆ. ಮೋಸ್ಟ್ ಫೇವರೇಟ್ ಅನ್ಕೊಂಡಂತ ಆಸ್ಟ್ರೇಲಿಯಾ ಇವಾಗ ಈಚೆ ಬೀಳುವಂತ ಎಲ್ಲಾ ಸಾಧ್ಯತೆ ಎದ್ದಿದ್ದಿ ಕಾಣಿಸ್ತಾ ಇದೆ. ಅಫ್ಘಾನ್ ಇವರಿಗೆ ಅಪ್ಸೆಟ್ ಮಾಡಿರೋದ್ರಿಂದ ಲಿಟ್ರಲಿ ಗಿರೋ ಮೋಸ್ಟ್ ಫೇವರೇಟ್ ಇದ್ದು ಆಸ್ಟ್ರೇಲಿಯಾ ಈ ಮ್ಯಾಚ್ ನ ಗೆಲ್ಲೋದಿಕ್ಕೆ. ಏನು ಗುರು ಮೋಸ್ಟ್ ಫೇವ್ರೇಟು? ODIಯಲ್ಲಿ ಯಾಕೆ ODI ವರ್ಲ್ಡ್ ಕಪ್ಪಲ್ಲಿ ನೋಡಲಿಲ್ವಾ? ಆಲ್ಮೋಸ್ಟ್ ಅಲ್ಲ ಪಕ್ಕ ಗೆದ್ದುಬಿಟ್ಟಿದ್ರು ಇವರು. ಬಟ್ ಮ್ಯಾಕ್ಸ್ವೆಲ್ ಅವರ ಪರ್ಫಾರ್ಮೆನ್ಸಿಂದ ಗೆದ್ರು ಅಷ್ಟೇ ಆಸ್ಟ್ರೇಲಿಯಾದವರು, ಇಲ್ಲಾಂದರೆ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕೂಡ ಅಷ್ಟೇನೆ ಆಸ್ಟ್ರೇಲಿಯಾ ಒಂದು ಹೋಪ್ ಇಟ್ಕೊಂಡಿತ್ತು. 7 ವಿಕೆಟ್ ಬಿದ್ದಾಗ, 8 ವಿಕೆಟ್ ಬಿದ್ದಾಗ ಮ್ಯಾಕ್ಸ್ವೆಲ್ ಥರ ಏನೋ ಒಂದು ಪರ್ಫಾರ್ಮೆನ್ಸು ಯಾರು ಬಂದ್ಬಿಟ್ಟು ಇಲ್ಲಿ ಕೊಡ್ತಾರೋ, ಪ್ಯಾಟ್ ಕಮಿನ್ಸು ಯಾರು ಬಂದ್ಬಿಟ್ಟು ಬಾಟಮಲ್ಲಿ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ರು. ಬಟ್ ಆಗಲಿಲ್ಲ. ಇವತ್ತು ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು ಅಫ್ಘಾನಿಸ್ತಾನದವರು. ಅಫ್ಘಾನಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಏನ್ ಗುರು ನನ್ನ ಮಕ್ಕಳು ರಿಂಗ್ ಆಡ್ತಾವ್ರೆ, ಗುರ್ಬಾಜ್ ಏನೋ ಜದ್ರಾನ್ ಏನೋ ಆಲ್ಮೋಸ್ಟ್ ರನ್ನೇ ಬಾಲ್ ಆಡ್ತಾರಲ್ಲ, ಏನ್ ಬ್ಯಾಟಿಂಗ್. ಇಲ್ಲಿ ವಿಕೆಟೇ ಬಿದ್ದಿಲ್ಲ. ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು. ಇಲ್ಲಿ ಪಿಚ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದರೆ ಇಲ್ಲಿ ಇಷ್ಟು ಟೋಟಲ್ ಬಂತು ಅಂದ್ರೆ ನಾವು ಡಿಫೆಂಡ್ ಮಾಡ್ಕೋಬಹುದು ಅಂತ ಪಕ್ಕಾ ಕಡಕಾಗಿ ಅನಲೈಸ್ ಮಾಡ್ಬಿಟ್ಟು ಹೊಡೆದಂತ ಸ್ಕೋರ್ ಅದು. ಇಲ್ಲ ಅಂತಂದ್ರೆ ಅಗ್ರೆಸಿವ್ ಆಗಿ ಆಡಕ್ ಹೋಗ್ಬಿಟ್ಟು ಪೋಪ್ಲೇಟ್ ರನ್ನೇ ಬಂದಿಲ್ಲ, ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ. ಜಾಸ್ತಿ ರನ್ ಬರಲಿಲ್ಲ, ನಿಧಾನಕ್ಕೇನೆ ಆಡಿದ್ರು. ಜದ್ರಾನ್ ಅಂತೂ ಆಲ್ಮೋಸ್ಟ್ ರನ್ನೇ ಬಾಲ್ ಆಡಿದ್ದಾರೆ. ಗುರ್ಬಾಜು 60 ರನ್ನು, ಇವರು 50 ರನ್ನು. ಸೊ ಒಂಥರ ಅವರ ಕಾಂಟ್ರಿಬ್ಯೂಷನ್ ಏನಿದೆ, ನಿಂತ್ಕೊಂಡು ಆಡಿದ್ರಲ್ಲ, ವಿಕೆಟ್ನ ಕಳ್ದಂಗೆ ಆಡಿದ್ರಲ್ಲ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಗೊತ್ತಾಗ್ತಿದೆ. ಫಸ್ಟ್ ಇನ್ನಿಂಗ್ಸ್ ನೋಡಿದವ್ರಿಗೆ ಏನ್ ಗುರು ನನ್ನ ಮಕ್ಕಳು ರಿಂಗ್ ಆಡ್ತಾರೆ, ವಿಕೆಟ್ ಇದ್ರು ಕೂಡ ಹೊಡೆಯಕ್ಕೆ ಏನ್ ಗುರು ಬಂದಿರೋರಿಗೆ ದಾಡಿ ಅಂತ ಅನ್ಕೊಂಡಿದ್ರು. ಬಟ್ ಅವರ ವಿಕೆಟ್ ಹೋಗ್ತಾ ಇದ್ದಂಗೆ ಆಲ್ಮೋಸ್ಟ್ 15 ಓವರ್ಗೂ ಕೂಡ ಅವರಿಬ್ಬರೇ ಆಡಿದಾರೆ. ವಿಕೆಟ್ ಹೋಗ್ತಾ ಇದ್ದಂಗೆ ಪಟ 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 ನಂಗೆ ವಿಕೆಟ್ಸ್ ಬೆಳೆದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗುರ್ಬಾಜ್ ಮತ್ತೆ ಜದ್ರಾನ್ ಆಡ್ದಂತ ಇನ್ನಿಂಗ್ಸ್ ಇದೆಯಲ್ಲ, ಇದಂತೂ ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ವಿಕೆಟ್ ಕಳ್ಕೊಳ್ದಂಗೆ ಆಡೋದೇನೆ ಈ ಒಂದು ವಿಕೆಟ್ ಅಲ್ಲಿ ಕ್ರೂಷಿಯಲ್ ಆಗಿದೆ ಅಂತ ತೋರಿಸಿದ್ರು. ಯಾಕಂದ್ರೆ ನೋಡಿ ಆಸ್ಟ್ರೇಲಿಯಾದವ್ರು ಯಾವ ತರ ಕಳ್ಕೊಡ್ರು ಅಂತ. ಒಂದು ವಿಕೆಟ್ ಮ್ಯಾಕ್ಸ್ ಅವ್ರದ್ದು ಬಿತ್ತು, ಹಂಗೆ ಪಟ 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 ನಂಗೆ ಉದ್ರೋಗ್ಬಿಟ್ರು ಎಲ್ಲರೂ. ಆ ಕಡೆನೂ ಅಷ್ಟೇನೆ 15 ಓವರ್ವರೆಗೂ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿತ್ತು, ಅಲ್ಲಿಂದ ಟಕ 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 ನಂಗೆ ವಿಕೆಟ್ಸ್ಗಳು ಬಿದ್ದೋಯ್ತು. ಪ್ಯಾಟ್ ಕಮಿನ್ಸಿಗೆ 3 ವಿಕೆಟ್ ಬಿದ್ದಿದ್ದು, ಆಮೇಲೆ ಜಾಂಪಾ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಬಟ್ ಆದ್ರೂ ಸಹ ಇವತ್ತು ವಿನ್ನರ್ ಆಗಿತ್ತು ಅಫ್ಘಾನಿಸ್ತಾನದವರು. 140+ ಇದೆಲ್ಲ ಸ್ಕೋರೇ ಅಲ್ಲ ಅಂತ ಅನ್ಕೊಂತೀವಿ. ಆಸ್ಟ್ರೇಲಿಯಾದವ್ರು ಆರಾಮಾಗಿ ಚೇಸ್ ಮಾಡಿ ಬಿಸಾಕ್ತಾರೆ, ಇದೊಂದು ಸ್ಕೋರಾ ಅದು ಇದು ಅಂತ ಅನ್ಕೊಂತೀವಿ. ಬಟ್ ಆಸ್ಟ್ರೇಲಿಯಾಗೆ ಈ ಸ್ಕೋರು ಕೂಡ ಹ್ಯೂಜ್ ಸ್ಕೋರ್ ತರ ಕಾಣಿಸಿದ್ದು. 21 ರನ್ನಿಂದ ಗೆದ್ದಿದ್ದಾರೆ ಇವತ್ತು ಅಫ್ಘಾನಿಸ್ತಾನದವರು. ಲಿಟ್ರಲಿ ಗುರು ಇಲ್ಲಿ ಟ್ರಾವೆಲ್ಸ್ ಸೈಡ್ ಡಕ್ ಔಟು, ಡೇವಿಡ್ ವಾರ್ನರು ಊಸ್ಟು, ಇಬ್ರು ಓಪನರ್ಸು ಊಸ್ಟ್ ಆಗ್ತಾ ಇದ್ದಂಗೆನೇ ಅಲ್ಲಿ ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ ಕೂಡ ಊಷ್ಟು, ಎಲ್ಲ ಸಿಂಗಲ್ ಡಿಜಿಟ್. ಯಾರು ಕೂಡ 20 ರನ್ ಮೇಲೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಗುರು. ಮ್ಯಾಕ್ಸ್ವೆಲ್ ಒಬ್ಬರೇ ಮಸ್ತಾಗಿ ಆಡಿರೋದು, 59 ಕ್ರೂಷಿಯಲ್ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಲ್ಲಿ. ಮ್ಯಾಕ್ಸ್ವೆಲ್ ಜೊತೆಗೆ ಯಾರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ಗತಿ ಇರಲಿಲ್ಲ. ಅಲ್ಲಿ ಟಿಮ್ ಡೇವಿಡ್ ಬಂದಂಥ ಟಿಮ್ ಡೇವಿಡ್ ಇರ್ಬೋದು, ಮ್ಯಾಟಿ ವೇಡ್ ಇರ್ಬೋದು, ಎಲ್ಲರೂ ಕೂಡ ಮಕಾಸ್ ಅವರು ಕಂಡು ಹೋದವ್ರೇ. ಗುಲ್ಬದ್ದೀನ್ ನಬಿ ಏನ್ ಕ್ರೂಷಿಯಲ್ ವಿಕೆಟ್ ಎತ್ತಿದ್ದು, ಮ್ಯಾಕ್ಸ್ವೆಲ್ ವಿಕೆಟ್ ಎತ್ತಿದ್ರು ನೋಡಿ, ಅಲ್ಲಿ ಟರ್ನ್ ಆಗೋಗ್ಬಿಡ್ತು. ಅಲ್ಲಿ ಪಟ 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 ಅಂತ ವಿಕೆಟ್ ಬೆಳೆದಕ್ಕೆ ಸ್ಟಾರ್ಟ್ ಆಗೋಯ್ತು. ಏನ್ ಸ್ಪೆಲಮ್ ಅದು 4 ಕ್ರೂಷಿಯಲ್ ವಿಕೆಟ್ಸ್ ನ ಎತ್ತಿದ್ದು, ಜೊತೆಗೆ ಒಂದು ಬೆಂಕಿ ಕ್ಯಾಚ್ ಆಸ್ಟ್ರೇಲಿಯಾ ಅವ್ರದ್ದು ಹಿಡಿದಿದ್ದು. ಸೊ ಒಂಥರ ಅವರ ಕಾಂಟ್ರಿಬ್ಯೂಷನ್ ಇದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಇದಂತೂ ಮೆಚ್ಕೊಳ್ಳೇಬೇಕು. ಅದಕ್ಕೋಸ್ಕರ ಅವ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಡಿಕ್ಲೇರ್ ಆಗಿರೋದು. ಆ ತರ ಒಂದು ಸ್ಪೆಲ್ ಜೊತೆಗೆ ಆ ಒಂದು ಬೆಂಕಿ ಕ್ಯಾಚ್, ಒಟ್ಟಲ್ಲಿ ಒಂದು 5 ವಿಕೆಟ್ ನ ಕೊಟ್ಬಿಡ್ಬೇಕು ಗುರು. ಇವ್ರಿಗೆ 4 ವಿಕೆಟ್ ತೆಗೆದಿದ್ದಾರೆ, ಎಕನಾಮಿಕಲ್ ಸ್ಪೆಲ್ ಜೊತೆಗೆ ಆ ಒಂದು ಬೆಂಕಿ ಕ್ಯಾಚ್ ನ ಹಿಡಿದಲ್ಲ. ಸೊ ಆದ್ರಿಂದ 5 ವಿಕೆಟ್ ನ ಎತ್ಬಿಟ್ಟು ಕೊಟ್ಬಿಡ್ಬೇಕು ಗುಲ್ಬದ್ದೀನ್ ನಬಿಗೆ. ಲಿಟ್ರಲಿ ಇರೋ ಮಸ್ತ್ ಪರ್ಫಾರ್ಮೆನ್ಸ್. ನವೀನ್ ಉಲಕ್ಕೂ ಕೂಡ ಮಸ್ತ್ ಬೌಲಿಂಗ್ನ ಮಾಡ್ರು, ಅವರು ಒಂದು 3 ವಿಕೆಟ್ನ ಎತ್ತಿದ್ದು. ಸೊ ಇವತ್ತಂತೂ ಅಲ್ಟಿಮೇಟ್ ಸ್ಪೆಲ್ಲು. ಎಲ್ಲರೂ ಕೂಡ ಮಾಡಿದಂಥ ಬೌಲರ್ಸ್ ರಾಶಿದ್ ಖಾನ್ ಆಗಿರ್ಬೋದು, ಎಲ್ಲರೂ ಕೂಡ ಸಖತ್ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡಿದ್ದು. ಕಟ್ ಹಾಕ್ಬಿಟ್ರು ಹಂಗೇನೆ. ಮಾರ್ಕಸ್ ಸ್ಟೋಯ್ನಿಸು ಕಿತ್ತಾಕಕ್ಕಾಗಲಿಲ್ಲ, ಟೀಮ್ ಡೇವಿಡು ಕಿತ್ತಾಕಕ್ಕಾಗಲಿಲ್ಲ, ಲಾಸ್ಟಿಗೆ ಪ್ಯಾಟ್ ಕಮಿನ್ಸು ಕಿತ್ತಾಕಕ್ಕಾಗಲಿಲ್ಲ, ಏನು ಕಿತ್ತಾಕಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ.
ಯಾಕೆಂದ್ರೆ ಅಲ್ಲಿ ಮೇಲ್ಗಡೆ ಟಾಪ್ ಆರ್ಡರ್ ರನ್ಸ್ಗಳು ಬಂದಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬರೇ ನಿಂತ್ಕೊಂಡು ಆಡಿದ್ದು 59 ರನ್. ಮ್ಯಾಕ್ಸ್ವೆಲ್ ಒಬ್ಬರೇ ಆಫ್ ಇಡಬೇಕಾಗಿತ್ತು ಇವರಿಗೆ, ಅವರು ಇಡಕ್ಕಾಗಿಲ್ಲ. ಅಲ್ಲಿ ODI ವರ್ಲ್ಡ್ ಕಪ್ ಅಲ್ಲಿ ಇಟ್ಟಿದ್ರು, ಇಲ್ಲಿ ಇಡಕ್ಕಾಗಿಲ್ಲ. ಅದೇನೋ ಗೊತ್ತಿಲ್ಲ, ಅಫ್ಘಾನಿಸ್ತಾನ್ಗೂ ಮ್ಯಾಕ್ಸ್ವೆಲ್ಗೂ ಏನೋ ಒಂದು ನಂಟು ಅಂತ ಕಾಣಿಸುತ್ತೆ. ಅಫ್ಘಾನಿಸ್ತಾನದ ಮೇಲೆ ಮಾತ್ರ ಚೆನ್ನಾಗಿ ಆಡ್ತೀನಿ ನಾನು ಅನ್ನೋ ಹತ್ರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕಾಯ್ತು, ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಲಿಟಲ್ ಇವರು ಅಲ್ಲೇ ಸೋಲ್ಬೇಕಾಗಿತ್ತು ಅವ್ರು ODI ವರ್ಲ್ಡ್ ಕಪ್ ಅಲ್ಲೇ. ಅಲ್ಲಿ ಸೋಲ್ಬೇಕಾಗಿದ್ನ ಆ ಒಂದು ರೈವಲ್ರಿ ಇದೆ. ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಯಾವ ಥರ ರೈವಲ್ರಿ ಇದೆಯೋ, ಈ ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಅಂದರೆ ಆ ಥರ ಒಂದು ರೈವಲ್ರಿ ಇದೆ, ಕ್ಲಾಶ್ ಇದೆ, ಕಂಟ್ರಿಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ. ಸೊ ಅದಕ್ಕೆ ಅವರ ಸೆಲೆಬ್ರೇಷನ್ ಅಂತೂ ವಿಪರೀತವಾಗಿತ್ತು. ಆ ಒಂದು ODI ವರ್ಲ್ಡ್ ಕಪ್ನ ಸೋತಿದ್ರಲ್ಲ, ಅದನ್ನೆಲ್ಲ ಇಲ್ಲಿ ತೀರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಇಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಲ್ಲಿ ಸೋತಿದ್ದು. ಯಾಕಂದ್ರೆ ಗೆಲ್ಲುವಂಥ ಮ್ಯಾಚ್ನ ಸೋತಿದ್ರಲ್ಲಿ ಅಫ್ಘಾನಿಸ್ತಾನು, ಇಲ್ಲಂತೂ ಲಿಟ್ರಲಿ ಸಿಕ್ಕಾಪಟ್ಟೆ ದಿಲ್ಖುಷ್ ಆಗೋಗ್ಬಿಟ್ಟಿದ್ರೆ ಇವತ್ತು. ಹಿಡಿಯೋಕೆನೇ ಆಗ್ತಿಲ್ಲ ಅಫ್ಘಾನಿಸ್ತಾನಿ ಪ್ಲೇಯರ್ಸ್ಗಳನ್ನ. ಆಸ್ಟ್ರೇಲಿಯಾ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಗೆದ್ದಿರೋದು ನಜ್ಜಿ ಪಿಂಡ ಅಂತ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು ಮಗ ಇವಾಗ ಯಾವ ತರ ಕಾಣಿಸ್ತಾ ಇದೆ ಅಂತ. ಗ್ರೂಪ್ ಬಿ ಇಂಟೆನ್ಸ್ ಆಗಿದೆ ಅಂತ ಹೇಳಿದೆ. ಗ್ರೂಪ್ ಎ ಸಹ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರೋದು. ಆಸ್ಟ್ರೇಲಿಯಾ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಇಂಡಿಯಾ ಮೇಲೆ ಸೋಲ್ತು ಅಂತಾನೆ ರನ್ ರೇಟ್ ಒಂದು ಬೆಟರ್ ಆಗಿದೆ ಅಷ್ಟೇನೆ. ಬಟ್ ಇಂಡಿಯಾ ಮೇಲೆ ಇವರು ಗೆಲ್ಲೇಬೇಕು, ಶಾರ್ಟ್ ಗೆಲ್ಲೇಬೇಕು. ಡೂ ಆರ್ ಡೈ ಮ್ಯಾಚ್ ಇಂಡಿಯಾ ಮೇಲೆ. ಇಂಡಿಯಾ ಏನಾದ್ರು ಆಫ್ ಇಟ್ರು ಅಂತ ಅನ್ಕೊಳ್ಳಿ, ಅಫ್ಘಾನಿಸ್ತಾನ್ ಅವಾಗ ಎಂಟ್ರಿ ಕೊಡ್ತಾರೆ. ಅಫ್ಘಾನಿಸ್ತಾನ್ಗಿರೋದು ಬಾಂಗ್ಲಾದೇಶ್ ಮೇಲೆ ಮ್ಯಾಚು. ಸೊ ಬಾಂಗ್ಲಾಗೆ ಹೊಡೆಯೋ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ಬಾಂಗ್ಲಾಗೆ ಏನಾದ್ರು ಹೊಡಿತು ಅಂತ ಆದರೆ 100% ಅಫ್ಘಾನ್ ಕ್ವಾಲಿಫೈ ಆಗುತ್ತೆ. ಇಲ್ಲಿ ಕ್ವಾಲಿಫೈ ಆಗ್ತಾರ ಬಿಡ್ತಾರ ಅನ್ನೋ ಸಿನಾರಿಯೋ ಏನಿದೆ ಅದು ಇಂಡಿಯಾ ಮೇಲೆ ನಿಂತ್ಕೊಂಡಿದೆ. ಅಫ್ಘಾನಿಸ್ತಾನದವ್ರು ಬೇಡ್ಕಂತ ಇರ್ತಾರೆ ನಾಳೆ ಮ್ಯಾಚ್ ಏನಿದೆ ಅದನ್ನು ಆಸ್ಟ್ರೇಲಿಯಾ ಸೋಲ್ಲಿ ಇಂಡಿಯಾ ಮೇಲೆ ಅಂತ, ಇಂಡಿಯಾ ಗೆಲ್ಲಿ ಅಂತ ಅನ್ಕೊಂತ ಇರ್ತಾರೆ. ಸೊ ಕ್ರೂಷಿಯಲ್ ಮ್ಯಾಚ್ ಎರಡೂ ಸಹ ಅಫ್ಘಾನಿಸ್ತಾನ ವರ್ಸಸ್ ಬಾಂಗ್ಲಾದೇಶ ಕ್ರೂಷಿಯಲ್ ಆಗುತ್ತೆ, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಕೂಡ ಕ್ರೂಷಿಯಲ್ ಆಗುತ್ತೆ. ಅದೇನಾದ್ರು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾ ಗೆದ್ಬಿಡ್ತು ಅಂದರೆ, ನಾಳಿನ ಮ್ಯಾಚ್ನಾದ್ರು ಗೆದ್ಬಿಡ್ತು ಅಂತಂದರೆ ಅವಾಗ ಅದೊಂಥರ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾಕಂದರೆ ರನ್ ರೇಟ್ ಕೂಡ ಬೆಟರ್ ಆಗಿರೋದ್ರಿಂದ ಅಫ್ಘಾನಿಸ್ತಾನದವರು ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನ ಸಾಧಿಸಬೇಕಾಗುತ್ತೆ ಬಾಂಗ್ಲಾದೇಶ್ ಮೇಲೆ. ಅದು ಒಂಥರ ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಸಾಧ್ಯ ಅಂತ ಏನು ಹೇಳೋಕ್ಕಾಗಲ್ಲ, ಸಾಧಿಸ್ಬೋದು. ನೋಡೋಣ ಅದೇನಾಗುತ್ತೆ ಅಂತ. ಒಂದು 50-60 ರನ್ ಮಾರ್ಜಿನ್ ವಿಕ್ಟ್ರಿಲಿ ಗೆಲ್ಲಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಸೊ ಮಾರ್ಜಿನ್ ಎಲ್ಲ ಆಮೇಲೆ ನೋಡೋಣ, ನಾಳೆ ಮ್ಯಾಚ್ ಡಿಸೈಡ್ ಆಗುತ್ತೆ ಅಂತ ಕಾಣಿಸುತ್ತೆ. ಆಸ್ಟ್ರೇಲಿಯಾಗೆ ಆಫ್ ಇಡ್ತಾರೆ ಇಂಡಿಯಾ, ಆಸ್ಟ್ರೇಲಿಯಾಗೆ ಆಫ್ ಇಟ್ರು ಇಂಡಿಯಾ ಅಂತಂದರೆ ಅಫ್ಘಾನ್ ಇಂಟು ಸೆಮಿಫೈನಲ್ಸ್. ಗುರು ಹಿಂಗಾಗೋಗ್ಬಿಡುತ್ತೆ ಸೀನ್ ಇದು. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಇವತ್ತಿನ ಮ್ಯಾಚು ಅಂತ. ಆಸ್ಟ್ರೇಲಿಯಾಗೆ ಅಫ್ಘಾನು ಆಫ್ ಇಟ್ಟಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.